ಲೀಡರ್ಸ್ ಎಲ್ಲರಿಗೂ ನಮಸ್ಕಾರ. ನಾನು ಪ್ರವೀಣ್ ಮಾತಾಡ್ತಾ ಇದ್ದೀನಿ. ಇದು ನಮ್ಮದೇ ತೋಟ ಇದೆ. ಇವಾಗ ನಾನು ಏನು ನಿಂತು ಮಾತಾಡ್ತಾ ಇದ್ದೀನಿ ಇದು ನಮ್ಮದೇ ಅಡಿಕೆ ತೋಟ ಇದು. ಸೊ ಇದಕ್ಕೆ ನಾವು ನಮ್ಮ ನೆಟ್ಸರ್ಫ್ನ ಬಯೋಫಿಟ್ ಪ್ರಾಡಕ್ಟನ್ನು ಕಳೆದ 3ನೇ ವರ್ಷ, ಅಂದರೆ ಈ ಸಾರಿ ಬಳಸಿರ್ತಕ್ಕಂಥದ್ದು 3ನೇ ವರ್ಷ ಇದು. ಈ ತೋಟದಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ತೋಟದಲ್ಲಿ ಅಡಿಕೆ ಗಿಡಲ್ಲಿ ತುಂಬ ಹರಳುದಿರ್ತಕ್ಕಂಥ ಸಮಸ್ಯೆ ಅಂತ ಹೇಳಿದರೆ ಸಾಕಷ್ಟು ಪ್ರಮಾಣದಲ್ಲಿ ಹರಳುದಿರ್ತಕ್ಕಂಥ ಸಮಸ್ಯೆ ಇತ್ತು. ಆ ಸಂದರ್ಭದಲ್ಲಿ ನಾವು ನಮ್ಮ ನೆಟ್ಸರ್ಫ್ ಪ್ರಾಡಕ್ಟ್ ಆದಂಥ ಶೇತು, ಸ್ಟಿಮ್ರಿಚ್ಚು, NPK ಹಾಗೆ ಸ್ಪ್ರೇಗೆ ಸಂಬಂಧಪಟ್ಟಂತೆ ಸ್ಪ್ರೇ ಎಲ್ಲ ಕೊಡ್ತಾ ಬಂದ್ವಿ. ಲಾಸ್ಟ್ ಇಯರು ಗಣನೀಯವಾಗಿ ನಮಗೆ ಇದು ಹರಳುದಿರ್ತಕ್ಕಂಥದ್ದು ಕಡಿಮೆ ಆಗಿರ್ತಕ್ಕಂಥದ್ದು ನೋಡ್ಬೋದು. ಸೊ ಹಾಗೆ ಭೂಮಿ ಸ್ಮೂತ್ ಆಗಿರ್ತಕ್ಕಂಥದ್ದು, ಭೂಮಿಯಲ್ಲಿ ಎರೆಹುಳಿನ ಒಂದು ಓಡಾಟ ಆಗಿರ್ತಕ್ಕಂಥದ್ದು ಆಗ್ಬೋದು. ಹಾಗೆ ಗಿಡಗಳಲ್ಲಿ ಯಾವುದೇ ರೋಗ ಬಾಧೆ ಕಾಣೋದಿಲ್ಲ. ನೋಡಿ ನೀವು ನೋಡ್ಬೋದು, ಯಾವುದೇ ಥರನಾದಂತಹ ರೋಗದ ಸಿಂಪ್ಟಮ್ ಕಾಣೋದಿಲ್ಲ. ಅಷ್ಟು ಚೆನ್ನಾಗಿ ಬಂದಿರತಕ್ಕಂಥದ್ದು. ಈ ಸಾರಿನೂ ಕೂಡ ಸೇತು, ಸ್ಟಿಮ್ರಿಚ್ಚು, NPK ಡ್ರೆಂಚಿಂಗ್ ಮಾಡಿಸಿರ್ತಕ್ಕಂಥದ್ದು, ಹಾಗೆ ಸ್ಟಿಮ್ರಿಚ್ಚು ಮತ್ತು ರ್ಯಾಪಪ್ಪು ಸ್ಪ್ರೇ ಕೊಟ್ಟಿರ್ತಕ್ಕಂಥದ್ದು ತುಂಬ ಅತ್ಯದ್ಭುತವಾದಂಥ ಒಂದು ರಿಸಲ್ಟನ್ನು ನಾವು ಕಂಡುಕೊಂಡಿದ್ದೀವಿ ಅಂತ ಹೇಳ್ಬೋದು. ಸೊ ಇದು ನಮ್ಮ ಬಯೋಫಿಟ್ ಪ್ರಾಡಕ್ಟಲ್ಲಿ ನೆಟ್ಸರ್ಫ್ ಬಯೋಫಿಟ್ ಪ್ರಾಡಕ್ಟ್ ಒಂದು ರಿಸಲ್ಟ್ ಅಂತ ಹೇಳಲಿಕ್ಕೆ ತುಂಬ ಖುಷಿ ಆಗ್ತದೆ. ಸೊ ಹಾಗಾಗಿ ಯಾರೆಲ್ಲ ಬಳಸ್ತಾ ಇದ್ದೀರಿ, 1 ವರ್ಷ 2 ವರ್ಷ ಒಂದು ಸಾರಿ 2 ಸಾರಿ ಬಳಸ್ಬಿಟ್ಟು ಬಿಡ್ತಕ್ಕಂಥ ವಿಚಾರಕ್ಕೆ ಹೋಗಬೇಡಿ. ಯಾರು ಬಳಸಿದ್ದೀರಿ ಕಂಟಿನ್ಯೂ ಆಗಿ ಬಳಸಲಿಕ್ಕೆ ಪ್ರಯತ್ನ ಮಾಡಿ. ಏನು ನೆಟ್ಸರ್ಫ್ ಪ್ರಾಡಕ್ಟನ್ನು ಬಳಸಿದ್ದೀರಿ, ಹೇಳಿರ್ತಕ್ಕಂಥ ನಮ್ಮ ಲೀಡರ್ಸ್ಗಳು ಹೇಳಿರ್ತಕ್ಕಂಥ ಮೆಥಡ್ ಆಗ್ಬೋದು, ಅಥವಾ ಏನು ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಪ್ರಕಾರವಾಗಿ ಪ್ರಾಡಕ್ಟನ್ನು ಬಳಸ್ತಾ ಹೋದರೆ ನಿಮಗೊಂದು 2 ವರ್ಷ 3 ವರ್ಷ ಆ್ಯಸ್ ಪರ್ ಡೋಸೇಜ್ ನೀವು ಬಳಸ್ತಾ ಹೋದ್ರಿ ಅಂತ ಹೇಳಿದರೆ ಒಂದು ಉತ್ತಮವಾದಂಥ ಒಂದು ರಿಸಲ್ಟನ್ನು ನಾವು ಕಂಡುಕೊಳ್ಬೋದು ಅಂತ ಹೇಳಲಿಕ್ಕೆ ಖುಷಿ ಆಗ್ತದೆ. ಹಾಗೆ ಭೂಮಿನೂ ಕೂಡ ನಾವೇನು ಅಂದ್ಕೊಂಡಿದ್ದೀವಿ ಆ ಮಟ್ಟದಲ್ಲಿ ರೆಡಿ ಆಗ್ತಾ ಹೋಗುತ್ತೆ. 1 ದಿನ 2 ದಿನದಲ್ಲಿ ರೆಡಿ ಆಗ್ತಕ್ಕಂಥ ಪ್ರಕ್ರಿಯೆ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಮೈಕ್ರೋಬ್ಸು ಭೂಮಿಯಲ್ಲಿ ಕೆಲಸ ಮಾಡಬೇಕು, ಹಾಗೆ ಅರ್ಥವರ್ಮ್ಸು ಕೂಡ ಇದೆಲ್ಲ ಕೆಲಸ ಮಾಡಬೇಕು ಅಂತ ಹೇಳಿದರೆ ಇಟ್ ವಿಲ್ ಟೇಕ್ ಟೈಮ್, ಸ್ವಲ್ಪ ಸಮಯವನ್ನು ತಗೊಳುತ್ತೆ. ಆ ಸಮಯ ಕಾಯ್ತಕ್ಕಂಥ ತಾಳ್ಮೆ ನಮಗಿರಬೇಕು. ಹಾಗಿದ್ದಾರೆ ನೀವು ಯಾರಿಗೆಲ್ಲ ಕೊಟ್ಟಿದ್ದೀರಿ ಅವರಿಗೆ ಮತ್ತೊಂದು ಸಾರಿ ಮಾತಾಡಿ ಪ್ರಾಡಕ್ಟನ್ನು ಬಳಸಲಿಕ್ಕೆ ಅವರಿಗೆ ಹೇಳಿದ್ದೇ ಆದಲ್ಲಿ ಅತ್ಯುತ್ತಮವಾದಂಥ ಒಂದು ರಿಸಲ್ಟನ್ನು ನಾವು ಕಂಡ್ಕೋಬಹುದು ಅಂತ ಹೇಳಲಿಕ್ಕೆ ತುಂಬ ಖುಷಿಯಾಗುತ್ತೆ. ಸೊ ಹಾಗಾಗಿ ಅಡಿಕೆ, ಈ ರೀತಿ ತೋಟಗಾರಿಕೆ ಬೆಳೆಗಳು, ಬೇರೆ ಯಾವುದೇ ಬೆಳೆಗಳಾಗ್ಬೋದು, ಆ ಬೆಳೆಗಳಿಗೆ ಏನು ಡೋಸೇಜ್ ಇದೆ, ಹಾಗೆ ಏನು ಫ್ರೀಕ್ವೆನ್ಸಿ ಇದೆ, ಎಷ್ಟು ತಿಂಗಳಿಗೆ ಒಂದು ಸಾರಿ ಬಳಸಬೇಕು ಅಷ್ಟು ತಿಂಗಳಿಗೆ ಒಂದು ಸಾರಿ ಬಳಸ್ತಾ ಹೋದರೆ ಅತ್ಯುತ್ತಮವಾದಂಥ ಒಂದು ರಿಸಲ್ಟನ್ನು ಕಂಡುಕೊಳ್ಬೋದು ಅನ್ನೋಂಥ ಒಂದು ಮಾತನ್ನು ಹೇಳ್ತಾ, ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಒಳ್ಳೆ ರಿಸಲ್ಟ್ ಅಂತೂ 100%